ನಿತ್ಯನಿರಯಾಂಧಾಖ್ಯಕೂಪದಿಭೃತ್ಯರಿಂದೊಡಗೂಡಿ ಪುನರಾವರ್ತಿ ವರ್ಜಿತಲೋಕವೈದುವ ಕಲಿಯುದ್ವೇಷದಲ್ಲಿ ಸತ್ಯಲೋಕಾಧಿಪ ಚತುರ್ಮುಖ ತತ್ವದೇವರ್ಗಳ ಸಹಿತ ನಿಜ ಮುಕ್ತಿಯೈದುವ ಹರಿಪದಾಬ್ಜವ ಭಜಿಸೆ ಭಕುತಿಯಲಿ. ಸುಖಾವಸಾನೆ ಇದಮೇವ ಸಾರಂ ದುಃಖಾವಸಾನೆ ಇದಮೇವ ಜ್ಞೇಯಂ ದೇಹಾವಸಾನೆ ಇದಮೇವ ಜಾಪ್ಯಂ ಗೋವಿಂದ ದಾಮೋದರ ಮಾಧವೇತಿ. ದಾಸವರ್ಯಂ ದಯಾಯುಕ್ತಂ ದೂರೀಕೃತ ದುರಾಶಿಷಂ ಹರಿಕಥಾಮೃತ ಸಾರವಕ್ತಾರಂ ಜಗನ್ನಾಥ ಗುರುಂ ಭಜೆ. ಶ್ರೀ ಹರಿಕಥಾಮೃತ ಸಾರ ಕ್ರೀಡಾ ವಿಲಾಸ ಸಂಧಿ ಪದ್ಯ 30. ನಿತ್ಯ ನಿರಯಾಂಧಾಖ್ಯ ಕೂಪದಿ ಭೃತ್ಯರಿಂದೊಡಗೂಡಿ ಎಂಬ ಈ ಪದ್ಯದಲ್ಲಿ ಶ್ರೀ ಜಗನ್ನಾಥದಾಸಾರ್ಯರು ಅವರವರ ಸಾಧನೆಗನುಗುಣವಾಗಿ ನಿಜ ಗತಿಯನ್ನು ಹೊಂದುವರು ಎಂದು ತಮೋಯೋಗ್ಯರಾದ ಕಲಿ ಮತ್ತು ಜೀವೋತ್ತಮರಾದ ಚತುರ್ಮುಖ ಬ್ರಹ್ಮದೇವರು ಹೊಂದುವ ಗತಿ ವಿಶೇಷವನ್ನು ತಿಳಿಸ್ತಾರೆ. ನೀಚ ಕಲಿಯು ತಮೋಯೋಗ್ಯ ಚೇತನರಲ್ಲಿ ಅತ್ಯಂತ ಶ್ರೇಷ್ಠನು. ತಮನಾದ ಕಲಿಯು ಸದಾ ವಿಷ್ಣು ದ್ವೇಷ ವಿಷ್ಣು ಭಕ್ತರ ದ್ವೇಷವನ್ನು ಸಾಧಿಸ್ತಾ ಇರ್ತಾನೆ. ಶ್ರೀಹರಿ ದ್ವೇಷ ಅವನ ಸ್ವರೂಪಭೂತವಾದದ್ದು. ಕಲಿ ಮತ್ತು ಅವನ ಅನುಚರರು ಪ್ರಳಯ ಕಾಲದಲ್ಲಿ ಶ್ರೀ ವಾಯುದೇವರ ಗದಾ ಪ್ರಹಾರದಿಂದ ಲಿಂಗ ಭಂಗವನ್ನು ಹೊಂದಿ ನಿತ್ಯ ದುಃಖಾನುಭವ ರೂಪವಾದ ಅಂಧ ತಮಸ್ಸೆಂಬ ನರಕ ಕೂಪದಲ್ಲಿ ಬೀಳುವರು. ಈ ಲೋಕವು ಮಹಾಪ್ರಳಯ ಕಾಲದಲ್ಲಿಯೂ ಸಹ ನಾಶವಾಗದೆ ಶಾಶ್ವತವಾಗಿರುವುದು. ಚತುರ್ಮುಖ ಬ್ರಹ್ಮದೇವರು ಸತ್ಯಲೋಕಾಧಿಪರು. ಮಹಾಪ್ರಳಯ ಕಾಲಾನಂತರ ಬ್ರಹ್ಮದೇವರು ತಮ್ಮ ಜೊತೆಗೆ ಮುಕ್ತರಾಗುವ ಶೇಷಾದಿ ತತ್ವ ದೇವತೆಗಳು ಹಾಗೂ ಇತರ ಮುಕ್ತಿಯೋಗ್ಯ ಜೀವ ಸಮೂಹ ಸಹಿತ ವಿರಜಾ ನದಿಯ ಸ್ನಾನದ ದ್ವಾರ ಲಿಂಗಭಂಗವನ್ನು ಹೊಂದಿ ನಿತ್ಯ ಆನಂದಾನುಭವ ರೂಪವಾದ ವೈಕುಂಠಾದಿ ಮುಕ್ತಿ ಸ್ಥಾನಗಳನ್ನು ಹೊಂದುವರು. ಮುಕ್ತಿಯೋಗ್ಯ ಜೀವರು ಇದಕ್ಕೆ ಕಾರಣ. ಬ್ರಹ್ಮಾದಿ ತೃಣಾಂತ ಸಮಸ್ತ ಸದಾ ಶ್ರೀಹರಿಯ ಪಾದ ಪದ್ಮಗಳಲ್ಲಿ ದೃಢವಾದ ಭಕ್ತಿಯಿಂದ ಶ್ರೀ ಪರಮಾತ್ಮನನ್ನು ಭಜಿಸುತ್ತಾ ಶ್ರೀಶನ ಅನುಗ್ರಹಕ್ಕೆ ಪಾತ್ರರಾಗುವರು. ಶ್ರೀಹರಿ ಹಾಗೂ ಶ್ರೀಹರಿ ಭಕ್ತರಲ್ಲಿ ತಾರತಮ್ಯಾನುಸಾರ ಮಾಡುವ ಅವರ ಭಕ್ತಿಯೇ ಅವರ ಉತ್ತಮ ಗತಿ ಪ್ರಾಪ್ತಿಗೆ ಮುಖ್ಯ ಕಾರಣ ಎಂದು ಶ್ರೀ ಜಗನ್ನಾಥದಾಸಾರ್ಯರು ಈ ಪದ್ಯದಲ್ಲಿ ಹೇಳಿದ್ದಾರೆ. ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ವೃಂದಾವನ ವಿಹಾರಿ ಶ್ರೀಕೃಷ್ಣಾರ್ಪಣಮಸ್ತು.